ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ಜೀವನದ ಅತ್ಯಂತ ನಾಜೂಕಾದ ಸತ್ಯಗಳಲ್ಲಿ ಒಂದಾದ ನಿಮ್ಮ ಮಗುವೇ ನಿಮ್ಮ ಕರ್ಮ. ಇದು ಪರಮಹಂಸ ಯೋಗಾನಂದನವರು ನೀಡಿದ ಆಳವಾದ ಆಧ್ಯಾತ್ಮಿಕ ಸಂದೇಶಗಳಲ್ಲಿ ಒಂದಾಗಿದೆ. ಯಾವುದೇ ಮಗು ನಿಮ್ಮ ಜೀವನಕ್ಕೆ ಯಾವುದೇ ಉದ್ದೇಶವಿಲ್ಲದೆ ಬರುವುದಿಲ್ಲ. ಅದು ನಿಮ್ಮ ಆತ್ಮದ ಕರ್ಮದ ಪ್ರತಿಫಲವಾಗಿ ನಿಮಗೆ ಪಾಠ ಕಲಿಸಲು ಬಂದಿರುತ್ತದೆ. ಮಗುವಿನ ಜನನ ಕರ್ಮದ ಪ್ರವೇಶ. ಪರಮಹಂಸ ಯೋಗಾನಂದನವರು ಹೇಳಿದರು, ಚಿಲ್ಡ್ರನ್ ಚೂಸನ್ ದೇರ್ ಪೇರೆಂಟ್ಸ್ ಥ್ರೂ ದಿ ಲಾ ಆಫ್ ಕರ್ಮ. ಮಗುವಿನ ಆತ್ಮದ ಜನ್ಮದ ಮೊದಲು ತನ್ನ ಮುಂದಿನ ಪಾಠಗಳನ್ನು ಆಯ್ಕೆ ಮಾಡುತ್ತದೆ. ಅದಕ್ಕೆ ಯಾವ ಪೋಷಕರು ಬೇಕು, ಯಾವ ವಾತಾವರಣದಲ್ಲಿ ಬೆಳೆಯಬೇಕು ಎಂಬುದನ್ನು ಆತ್ಮದ ಆಯ್ಕೆಯೇ ನಿರ್ಧರಿಸುತ್ತದೆ. ಒಬ್ಬ ಸಜ್ಜನ ತಂದೆಗೆ ಕೆಲವೊಮ್ಮೆ ಹಠಮಾರಿ ಮಗುವು ಜನಿಸುವುದು ಕಂಡುಬರುತ್ತದೆ. ಅದು ಶಿಕ್ಷೆಯಲ್ಲ, ಅದು ಆತ್ಮದ ಪಾಠ. ಮಗುವು ತಂದೆಗೆ ಸಹನೆ ಕಲಿಸುತ್ತೆ, ತಂದೆ ಮಗುವಿಗೆ ಪ್ರೀತಿ ಕಲಿಸುತ್ತಾನೆ. ಈ ವಿನಿಮಯವೇ ಕರ್ಮದ ಪಾಠ. ಯೋಗಾನಂದರ ಉಪಮೆ ಕನ್ನಡಿಗ ತಾಯಿ ಮತ್ತು ಮಗ. ಒಮ್ಮೆ ಯೋಗಾನಂದನರಿಗೆ ಒಬ್ಬ ತಾಯಿ ಬಂದಳು. ಅವಳು ಕಣ್ಣೀರಿಂದ ಕೇಳಿದಳು, ಗುರುದೇವ, ನನ್ನ ಮಗನು ನನ್ನ ಮಾತು ಕೇಳುವುದಿಲ್ಲ. ಅವನ ಜೀವನ ಹಾಳಾಗುತ್ತಿದೆ. ನಾನು ದೇವರ ಸೇವೆ ಮಾಡುತ್ತಿದ್ದೇನೆ. ಹಾಗಿದ್ದರೂ ನನಗೆ ಇಂತಹ ಮಗು ಯಾಕೆ? ಯೋಗಾನಂದರು ನಿಧಾನವಾಗಿ ನಗುತ್ತಾ ಹೇಳಿದರು, ತಾಯಿ, ನೀನು ಆ ಮಗುವಿಗೆ ತಾಯಿಯಾಗಿರುವುದು ಒಂದು ಆಶೀರ್ವಾದವೂ ಆಗಿದೆ, ಪಾಠವೂ ಆಗಿದೆ. ನೀನು ಅವನ ಕರ್ಮದ ಚಕ್ರದಲ್ಲಿ ಬೆಳೆಯಬೇಕಾಗಿದೆ. ಅವನನ್ನು ಸಹಿಪಡಿಸಲು ಬಂದವಳು ನೀನು, ಶಿಕ್ಷಿಸಲು ಅಲ್ಲ. ತಾಯಿಯ ಕಣ್ಣೀರು ನಿಂತಿತು. ಅವಳು ತಿಳಿದುಕೊಂಡಳು, ಪ್ರೀತಿ ಮತ್ತು ಶಾಂತಿಯೇ ಮಗುವಿನ ಬದಲಾವಣೆಯ ದಾರಿ. ಪೋಷಕರು ಆತ್ಮದ ಶಿಕ್ಷಕರು. ಯೋಗಾನಂದರು ಹೇಳಿದರು, ಪೇರೆಂಟ್ಸ್ ಆರ್ ನಾಟ್ ಓನರ್ಸ್ ಆಫ್ ದೇ ಚಿಲ್ಡ್ರನ್, ದೇ ಆರ್ ಕೇರ್ ಟೇಕರ್ಸ್ ಆಫ್ ಡಿವೈನ್ ಸೋಲ್ಸ್. ನಾವು ನಮ್ಮ ಮಕ್ಕಳನ್ನು ಸ್ವಂತ ಆಸ್ತಿ ಎಂದು ಭಾವಿಸುತ್ತೇವೆ, ಆದರೆ ಆತ್ಮದ ದೃಷ್ಟಿಯಿಂದ ಅವರು ದೇವರ ಆತ್ಮಗಳು, ನಮ್ಮ ಮೂಲಕ ಈ ಲೋಕಕ್ಕೆ ಬಂದವರು. ನಾವು ಅವರಿಗೆ ಪ್ರೀತಿ, ಸಂಸ್ಕಾರ, ಶಾಂತಿ ನೀಡುವ ಹೊಣೆಗಾರರು. ಆದರೆ ಅವರ ಕರ್ಮದ ಮಾರ್ಗವನ್ನು ಬದಲಾಯಿಸಲು ನಾವು ಬಲವಂತ ಮಾಡಬಾರದು. ನಮ್ಮ ಪಾತ್ರ ಮಾರ್ಗದರ್ಶನ, ಪ್ರೀತಿ ಮತ್ತು ಸಹನೆ. ಕರ್ಮದ ಬಾಂಧವ್ಯ, ಇಂದಿನ ಜನ್ಮದ ಸಂಬಂಧ. ಯೋಗಾನಂದರು ಹೇಳಿದರು, ಎವ್ರಿ ಫ್ಯಾಮಿಲಿ ಈಸ್ ಎ ಕಾರ್ಮಿಕ್ ಕ್ಲಾಸ್ ರೂಮ್. ಒಬ್ಬ ಮಗ ತನ್ನ ತಾಯಿಗೆ ಇಂದಿನ ಜನ್ಮದ ಶಿಷ್ಯನಾಗಿರಬಹುದು. ಒಬ್ಬ ಮಗಳು ತಂದೆಗೆ ಇಂದಿನ ಜನ್ಮದ ಗುರುವಾಗಿರಬಹುದು. ಈ ಜೀವಮಾನದ ಸಂಬಂಧಗಳು ಕೇವಲ ದೇಹದವಲ್ಲ, ಆತ್ಮದ ಯಾತ್ರೆಯ ಭಾಗ. ಹೀಗಾಗಿ ಯಾವಾಗಲಾದರೂ ನಿಮ್ಮ ಮಗುವಿನ ವರ್ತನೆ ನಿಮಗೆ ನೋವು ಉಂಟು ಮಾಡಿದರೆ ಅದು ಕೋಪಕ್ಕೆ ಕಾರಣವಲ್ಲ, ಅದು ಕರ್ಮದ ಪಾಠಕ್ಕೆ ಆಹ್ವಾನ. ಪ್ರೀತಿ ಮತ್ತು ಸಹನೆ ಕರ್ಮವನ್ನು ಕರಗಿಸುವ ಶಕ್ತಿ. ಯೋಗಾನಂದರು ಬೋಧಿಸಿದ ಮಾರ್ಗ ಧ್ಯಾನ ಮತ್ತು ನಿರ್ಭೀತ ಪ್ರೀತಿ. ಅವರು ಹೇಳಿದರು, ಫಾರ್ಗಿವ್ ಯುವರ್ ಚಿಲ್ಡ್ರನ್ ಆ್ಯಂಡ್ ಯು ವಿಲ್ ಫಾರ್ಗಿವ್ ಯುವರ್ ಸೆಲ್ಫ್. ಪೋಷಕರು ಧ್ಯಾನದಿಂದ ಮನಸ್ಸನ್ನು ಶಾಂತಗೊಳಿಸಿದಾಗ ಅವನ ಕಂಪನಗಳು ಮಕ್ಕಳ ಮನಸ್ಸಿನಲ್ಲಿಯೂ ಶಾಂತಿ ತರಿಸುತ್ತವೆ. ಮಗು ನಿಮ್ಮ ಮಾತು ಕೇಳದಿದ್ದರೂ ಅದು ನಿಮ್ಮ ಪ್ರೀತಿ ಅನುಭವಿಸುತ್ತಿದೆ. ನಿಮ್ಮ ಸಹನೆ ಅವರ ಕರ್ಮವನ್ನು ಕರಗಿಸುತ್ತಿದೆ. ಹೀಗೆ ಪ್ರೀತಿ ಎಂಬ ಶಕ್ತಿ ಕರ್ಮದ ಬಂಧನವನ್ನು ನಿಧಾನವಾಗಿ ಮುರಿಯುತ್ತದೆ. ಯೋಗಾನಂದರ ದೃಷ್ಟಾಂತ, ಮಗನ ಪರಿವರ್ತನೆ. ಒಬ್ಬ ತಂದೆ ಯೋಗಾನಂದರ ಬಳಿ ಬಂದರು. ಅವನ ಮಗನು ಕೋಪಿಷ್ಠ, ಹಠಮಾರಿ, ಯಾವುದೇ ಕೆಲಸದಲ್ಲಿ ಸ್ಥಿರತೆ ಇಲ್ಲದವನು. ಯೋಗಾನಂದರು ಹೇಳಿದರು, ತಂದೆ, ನೀನು ಅವನನ್ನು ಬದಲಾಯಿಸಲು ಪ್ರಯತ್ನಿಸಬೇಡ. ಮೊದಲು ನಿನ್ನ ಮನಸ್ಸನ್ನು ಬದಲಾಯಿಸು. ನಿನ್ನ ಮನಸ್ಸಿನ ಶಾಂತಿಯನ್ನು ಅವನು ಅನುಸರಿಸುತ್ತಾನೆ. ತಂದೆ ದಿನನಿತ್ಯ ಧ್ಯಾನ ಆರಂಭಿಸಿದ. ಕೆಲ ತಿಂಗಳೊಳಗೆ ಮಗ ಶಾಂತವಾಯಿತು, ಓದಲು ಪ್ರಾರಂಭಿಸಿದ ಮತ್ತು ನಂತರ ಆಧ್ಯಾತ್ಮಿಕ ಜೀವನದತ್ತ ತಿರುಗಿದ. ಯೋಗಾನಂದರು ನುಡಿದರು, ಹೀಗೆ ನಿಮ್ಮ ಕರ್ಮದ ಪಾಠ ಪೂರ್ತಿಯಾಗುತ್ತದೆ. ಅಂತಿಮ ಸಂದೇಶ, ನಿಮ್ಮ ಮಗುವೇ ನಿಮ್ಮ ದಾರಿ. ಪ್ರತಿಯೊಬ್ಬ ಮಗುವು ನಿಮ್ಮ ಆತ್ಮದ ಕನ್ನಡಿ. ನಿಮ್ಮ ಕೋಪ, ನಿಮ್ಮ ಸಹನೆ, ನಿಮ್ಮ ಪ್ರೀತಿ ಎಲ್ಲವನ್ನೂ ಅದು ಪ್ರತಿಫಲಿಸುತ್ತದೆ. ನೀವು ಪ್ರೀತಿಯಿಂದ, ಧ್ಯಾನದಿಂದ, ಶಾಂತಿಯಿಂದ ನಡೆದುಕೊಂಡರೆ ನಿಮ್ಮ ಕರ್ಮದ ಚಕ್ರ ನಿಧಾನವಾಗಿ ಮುರಿಯುತ್ತದೆ. ಯೋಗಾನಂದರ ವಚನಗಳಲ್ಲಿ, ದಿ ಚೈಲ್ಡ್ ಹೂ ಟೆಸ್ಟ್ ಯು ಈಸ್ ಯೋರ್ ಡೋರ್ವೇ ಟು ಗಾಡ್.
ಹೀಗಾಗಿ ಪ್ರಿಯ ತಾಯಿ, ಪ್ರಿಯ ತಂದೆ, ನಿಮ್ಮ ಮಗುವನ್ನು ಕೋಪದಿಂದ ಅಲ್ಲ ಕರುಣೆಯಿಂದ ನೋಡಿ, ಅವನಲ್ಲಿರುವ ದೇವರನ್ನು ಗುರುತಿಸಿ ಅವನ ಮೂಲಕ ದೇವರ ಪಾಠವನ್ನು ಕಲಿಯಿರಿ. ಪರಮಹಂಸ ಯೋಗಾನಂದರ ಆಶೀರ್ವಾದ ನಿಮ್ಮ ಮನಸ್ಸಿಗೆ ಶಾಂತಿ ತರಲಿ. ಧ್ಯಾನ ಮಾಡಿ ಪ್ರೀತಿಯಿಂದ ಹಂಚಿ ಮತ್ತು ನಿಮ್ಮೊಳಗಿನ ದೇವರನ್ನು ಆರಿಸಿ. ಓಂ ಶಾಂತಿ. Please subscribe and support us.